ಹಾಯ್ ಹಲೋ ಸೌಮ್ಯಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನನ್ನ ಫ್ಯಾಮಿಲಿ ಹೊರಟಿದ್ದು ಶ್ರೀ ಕ್ಷೇತ್ರ ಆದಿಚುಂಚನಗಿರಿಗೆ ಶ್ರೀ ಕಾಲಭೈರವೇಶ್ವರ ಸ್ವಾಮಿ ದರ್ಶನಕ್ಕೆ ಹೊರಟಿದ್ವಿ. ಇವತ್ತು ಏನು ವಿಶೇಷತೆ ಅಂದರೆ, ಇವತ್ತು ನಮ್ಮ ಪಾಪುಗೆ ಮುಡಿ ಕೊಡೋ ಕಾರ್ಯ ಇತ್ತು. ಆಲ್ರೆಡಿ ನಾವು ಹೊರಟಾಗ 6:30 ಆಗಿತ್ತು. ಅಲ್ಲಿ ತಲುಪಿದಾಗ 9:30 ಆಗಿತ್ತು. ಸುಮಾರು ಜನ ಭಕ್ತಾದಿಗಳು ಇದ್ದರು. ಹಾಗೆ ಅಲ್ಲಿ ಹೊರಟ ನಂತರ ಶ್ರೀ ಕಾಲಭೈರವೇಶ್ವರ ಸ್ವಾಮಿ ದರ್ಶನಕ್ಕೆ ಮುಂದಾದ್ವಿ. ಅಲ್ಲಿ ಸುಮಾರು ಜನ ಇದ್ದಿದ್ದರಿಂದ ಸ್ವಲ್ಪ ತಡವಾಗಿ ಆಯಿತು. ಆದಿಚುಂಚನಗಿರಿ ಬಗ್ಗೆ ಹೇಳಬೇಕು ಅಂದರೆ, ನಮ್ಮ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಮತ್ತು ಈಗಿನ ಪೀಠಾಧಿಪತಿಗಳಾಗಿರೋ ನಿರ್ಮಲಾನಂದನಾಥ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಡೀತಾ ಇರೋವಂಥ ಶ್ರೀ ಕಾಲಭೈರವೇಶ್ವರ ಸ್ವಾಮೀಜಿಯವರ ದೇವಸ್ಥಾನ ಮತ್ತು ಮಠ ಅಂತಲೇ ಹೇಳ್ಬೋದು. ಇಲ್ಲಿ ಸಾವಿರಾರು ಭಕ್ತಾದಿಗಳು ಬಂದ್ರೂ ಕೂರಕ್ಕೆ ನಿಲ್ಲಕ್ಕೆ ಯಾವುದೇ ಕೊರತೆ ಇಲ್ಲ ಅಂತಲೂ ಹೇಳ್ಬೋದು. ಹಾಗೆ ಈ ದೇವಸ್ಥಾನವನ್ನು 1484ರಿಂದ 1896ವರೆಗೂ ಇದು ಉಲ್ಲೇಖವಾಗಿತ್ತು. ಮತ್ತು ಇದನ್ನು ಆದಿಚುಂಚನಗಿರಿ ಅಂತ ಉಲ್ಲೇಖಗೊಂಡಿದೆ 1996ರಲ್ಲಿ ಅಂತೆ. ಮತ್ತು ಈಗಿನ ಈ ದೇವಸ್ಥಾನದಿಂದ ಕೆಳಗಡೆ ಇರೋ ಊರನ್ನು ಈಗಲೂ ಚುಂಚನಹಳ್ಳಿ ಎಂದೇ ಕರೀತಾರಂತೆ. ಮತ್ತು ಬೆಟ್ಟಕ್ಕೆ ಚುಂಚನಗಿರಿ ಅಂತ ಐತಿಹಾಸಿಕ ಇದೆ. ಮತ್ತು ಚುಂಚನಗಿರಿ ಎಂದು ಇದಕ್ಕೆ ಏನಕ್ಕೆ ಹೆಸರು ಬಂತು ಅಂದರೆ, ಚುಂಚಗುಂಚ ಅನ್ನೋ ರಾಕ್ಷಸರನ್ನು ಈ ಶಿವನೇ ಕಾಲಭೈರವೇಶ್ವರನ ರೂಪವನ್ನು ತಾಳಿ ಅವರನ್ನು ಸಂಹಾರ ಮಾಡಿದ್ದ ಇತಿಹಾಸ ಇದೆ. ಅದಕ್ಕೆ ಇದಕ್ಕೆ ಚುಂಚನಗಿರಿ ಅಂತ ಹೆಸರು ಬಂತು. ನಂತರ ನಾವು ಹೊರಟಿದ್ದು ಸ್ವಾಮಿ ದರ್ಶನಕ್ಕೆ ಹೊರಟಿದ್ವಿ. ಪ್ರತಿ ಭಾನುವಾರ ಇಲ್ಲಿ ಪಲ್ಲಕ್ಕಿ ಉತ್ಸವ ಮತ್ತು ಸ್ವಾಮಿಯನ್ನು ಬೆಳ್ಳಿ ರಥದಲ್ಲಿ ರಥೋತ್ಸವ ನಡೆಯುತ್ತೆ. ಅಂದರೆ ದೇವಸ್ಥಾನ ಸುತ್ತ ರಥೋತ್ಸವ ನಡೆಯುತ್ತೆ ಸ್ವಾಮಿ ನಿರ್ಮಲಾನಂದನಾಥ ಸ್ವಾಮೀಜಿಯವರ ಹೊಸದಿಂದ. ಆನಂತರ ನಾವು ಹೋಗಿದ್ದು ಶ್ರೀ ಸ್ವಾಮಿ ಕಾಲಭೈರವೇಶ್ವರವರ ಗರ್ಭಗುಡಿಗೆ. ಯಾಕಂದರೆ ಅಲ್ಲಿ ಪೂಜೆ ವ್ಯವಸ್ಥೆ ಇರಲಿಲ್ಲ, ತುಂಬ ಜನ ರಶ್ ಇರೋದ್ರಿಂದ ಫೋಟೋ ವ್ಯವಸ್ಥೆನೂ ಇರಲಿಲ್ಲ. ಅದರಿಂದ ನಾನು ದೂರದಿಂದನೇ ವೀಡಿಯೋ ಮಾಡಿದೆ. ತುಂಬ ಚೆನ್ನಾಗಿ ದರ್ಶನ ಆಯಿತು ಸ್ವಾಮಿ ಕಾಲಭೈರವೇಶ್ವರ ಅವರದು, ನೀವು ನೋಡ್ತಾ ಇದ್ದೀರಾ. ಅಲ್ಲಿಂದ ನಂತರ ನಾವು ಹೊರಟಿದ್ದು ಪ್ರಸಾದದ ಕಡೆಗೆ. ಸ್ವಲ್ಪ ಹೊತ್ತು ಕೂತು ನಂತರ ಪ್ರಸಾದ ಕಡೆ ಹೊರಟಿವಿ. ಅಲ್ಲೂ ತುಂಬ ರಶ್ ಇರಲಿಲ್ಲ, ತುಂಬ ಚೆನ್ನಾಗಿ ದರ್ಶನ ಮುಗಿಸ್ಕೊಂಡು ಹೊರಟಿವಿ. ಆನಂತರ ತುಂಬ ಜನ ಇರಲಿಲ್ಲ, ಹಾಗೂ ಹೋಗಿ ನಾವು ಶ್ರೀ ಕಾಲಭೈರವೇಶ್ವರ ಸ್ವಾಮಿ ಪ್ರಸಾದವನ್ನು ಸ್ವೀಕರಿಸಿದ್ವಿ. ಹಾಗೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.